ಹಾಯ್, ನಮಸ್ಕಾರ. ನಾನು ಸೌಮ್ಯ. ಇವತ್ತು ಎಗ್ಗಿಂದ ಒಂದು ಸಿಂಪಲ್ ಆಗಿರುವಂತಹ ಕರಿ ಮಾಡೋದು ಹೆಂಗೆ ಅಂಥೇಳಿ ಕಾಂಬ ಬನ್ನಿ. ಸೊ ನಮ್ಮ ಬದಲು ಹೇಳೋದಾದರೆ ಪದಾರ್ಥ ಹಾಗಾದರೆ ಕಾಂಬ ಬಪ್ರಲ್ಲ. ಫಸ್ಟಿಗೆ ಗ್ಯಾಸ್ ಹಚ್ಕಣಿ, ಅದ್ರ ಮೇಲೊಂದು ಪಾತ್ರೆ ಬಚ್ಕಣಿ. ಈ ಪಾತ್ರೆ ಬಚ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಆಪಷ್ಟು ಅಡುಗೆ ಹಾಕಿ. ಅಡುಗೆ ಎಣ್ಣೆ ಹಾಕಿ ಕಾದಾದ್ಮೇಲೆ ಒಂದು ಈರುಳ್ಳಿ ನಾನಿಲ್ಲ ಈ ಥರ ಕಟ್ ಮಾಡಿ ಹೈಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬ. ಆಮೇಲೆ 1 ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ತಿದ್ದೆ. ಇದನ್ನು ಕೂಡ ಸ್ವಲ್ಪ ಮೆತ್ತಗೆ ಹಾಪಂಗೆ ಎರಡನ್ನು ಫ್ರೈ ಮಾಡ್ಕಣಿ. ಇದೀಗ ಫ್ರೈ ಆಯ್ಕೊಂಡಿತ್ತು. ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಿದ್ದೆ. ಇದು ಸ್ವಲ್ಪ ಕೂಲ್ ಆಯ್ಕೆ ಹಾಗಾಗಿ ತೆಗೆದಿಡುವ. ಅಲ್ಲಿಯವರೆಗೆ ನಾನು ಮೊಟ್ಟೆ ಫ್ರೈ ಮಾಡೋಕ್ಕೋಸ್ಕರ 4 ಮೊಟ್ಟೆನ ಯೂಸ್ ಮಾಡ್ತಿದ್ದೆ. ನಾನಿಲ್ಲ 4 ಮೊಟ್ಟೆನೂ ಈ ಥರ ಒಡೆದು ಹಾಯ್ಕೊಂತಿದ್ದೆ. 4 ಮೊಟ್ಟೆ ಒಡೆದು ಹಾಯ್ಕೊಂಡ್ರ ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಗೆ ಖಾರಕ್ಕೆ ಕಾಳು ಮೆಣಸನ್ನು ಆ್ಯಡ್ ಮಾಡ್ಕೊಳ್ಳಿ. ಅದರ ಮೇಲೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ನಾವು ಪುನಃ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದೇ ಪ್ಯಾನ್ ಇಟ್ಟಿದ್ದೆ. ಈ ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಯೂಸ್ ಮಾಡಿ, 1 ಚಮಚ ಆಯಿಲ್ ಯೂಸ್ ಮಾಡಿದ್ರೆ ಸಾಕು. ಅದಕ್ಕೆ ನಾವೇನು ಮಿಕ್ಸ್ ಮಾಡಿ ಇಟ್ಟಿತ್ತಲ್ಲ ಆ ಎಗ್ಗನ್ನು ಇದಕ್ಕೆ ಹಾಕರಾಯ್ತು. ಈಗ ಇದನ್ನು ಈ ಥರ ನಾವು ಬೇಯೋಕ್ಕೆ ಈ ಥರ ಚಮಚದಿಂದ ಹೀಗೆ ಮಾಡ್ತಾಯಿದ್ರೆ ಅಂದರೆ ಕರೆಕ್ಟು ಒಂದೊಂದು ಸೈಡ್ ಬೇಯ್ತಾ ಬತ್ತು. ಇಲ್ಲ ಅಂತ ಹೇಳಿದ್ರೆ ಒಂದು ಬದಿ ರಾಶಿ ನೀವೇನು ಆಮ್ಲೆಟ್ ಮಾಡ್ತೀರಲ್ಲ ಆ ಥರ ಅದು. ಸೊ 1 ಮೊಟ್ಟೆ ಇದ್ದರೆ ಈ ಥರ ಮಾಡ್ಕೊತಿಲ್ಲ, ಸ್ವಲ್ಪ ಚಮಚದಲ್ಲಿ ತಿರ್ಗಿಸ್ರೆ ಕಟ್ಟಾಗ್ತು. ಇದನ್ನೀಗ ನಾವು ಈ ಥರ ನಾನು ಹೆಂಗೆ ಮಾಡ್ತಿದ್ದೆ ಆ ಥರ ಮಾಡಿ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನೀಗ ನಾನು ಮಾಡ್ತಿದ್ದೆ ಹೀಗೆ ಮಾಡ್ಕೊತಿಲ್ಲ, ಸ್ವಲ್ಪ ಬೇಯೋಕ್ಕೋಸ್ಕರ ಈ ಥರ ಕಟ್ ಮಾಡಿ ಈ ಥರ ಸಣ್ಣ ಸಣ್ಣ ಪೀಸ್. ತುಂಬ ಜಾಸ್ತಿ ನೀವು ಸ್ಪೂನ್ ಹಾಕಿ ತಿರ್ಗಿಸ್ತಾ ಹೋದರೆ ಸಣ್ಣ ಸಣ್ಣ ಹೊಡಿಯತ್ತೆ. ಹಾಗಾಗಿ ಸ್ವಲ್ಪ ಬಾಯಿ ಸಿಕ್ಕಲಿ ಅನ್ಕೊಂಡು ಸ್ವಲ್ಪ ದೊಡ್ಡ ಪೀಸ್ ಮಾಡಿದೆ ಹಾತಿದ್ರಲ್ಲ. ಹಿಂಗಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ನಾವು ಏನು ಆಗ ಟೊಮೆಟೊ ಮತ್ತು ಈರುಳ್ಳಿನ ಬೇಯಿಸಿ ಇಟ್ಕೊಂಡಿತ್ತು, ಅದೀಗ ಕೂಲ್ ಆಯಿತು. ಹಾಗಾಗಿ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ನಾನು ಇಲ್ಲೊಂದು ಅರ್ಧ ಗ್ಲಾಸ್ ನೀರು ಆ್ಯಡ್ ಮಾಡಿ ಇದನ್ನು ರುಬ್ಬುವ. ಅದಾದಮೇಲೆ ನಾನು ರುಬ್ಬಿ ಅದನ್ನು ಒಂದು ಸೈಡ್ ಇಟ್ಟಿದ್ದೆ. ಸೊ ಆವಾಗ ಏನು ಟೊಮೆಟೊ ಈರುಳ್ಳಿನ ನಾವು ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲ್ಗಿಗೆ 1 ಟೇಬಲ್ ಸ್ಪೂನು ಆಯಿಲ್ ಆ್ಯಡ್ ಮಾಡ್ಕೊತಿದ್ದೆ. ಹಾಗೆ ಅರ್ಧ ಈರುಳ್ಳಿನ ಇದಕ್ಕೆ ಹಾಕಿದೆ. ಇದನ್ನೀಗ ಸ್ವಲ್ಪ ಫ್ರೈ ಸ್ವಲ್ಪ ಫ್ರೈ ಸಾಕು. ಅದಕ್ಕೆ ನಾನು ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ತಿದ್ದೆ. ಅದು ಸಣ್ಣ ಚಮಚ, ಸೊ ನೀವು ದೊಡ್ಡ ಚಮಚ ಆದರೆ 1/4 ಚಮಚ ಹಾಕಿ ಸಾಕು. ಹಾಗೆ 1 ಚಮಚ ಕೊತ್ತಂಬರಿ ಪೌಡ್ರ್, ಹಾಗೆ ಅರ್ಧ ಚಮಚ ಗರಂ ಮಸಾಲನ ಆ್ಯಡ್ ಮಾಡ್ತಿದ್ದೆ. ಅರ್ಧ ಚಮಚ ಖಾರ ಪುಡಿ. ಇವಿಷ್ಟು ಮಸಾಲಾನ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಬ. ಇದಾದಮೇಲೆ ನಾವೇನು ಫಸ್ಟಿಗೆ ಮಿಕ್ಸಿಲಿ ರುಬ್ಬಿ ಇಟ್ಕೊಂಡಿತ್ತು ಆ ಮಿಕ್ಸರನ್ನು ಇದಕ್ಕೆ ಆ್ಯಡ್ ಮಾಡ್ರೆ ಆಯಿತು. ಹಾಗೆ ಒಂದು ಸ್ವಲ್ಪ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೆ. ಸೊ ಆ್ಯಡ್ ಮಾಡಿ ನೋಡ್ಕೊಳ್ಳಿ, ಸ್ವಲ್ಪ ದಪ್ಪ ಇತ್ತು. ಹಾಗೆ ನಾನು ಇಲ್ಲೂ ಒಂದು ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೆ. ಹಾಗೆ ಒಂದು ಅರ್ಧ ಚಮಚ ಉಪ್ಪನ್ನು ಈ ಮಸಾಲಕ್ಕೆ ಆ್ಯಡ್ ಮಾಡುವ. ಇದೀಗ ಒಂದು ಸ್ವಲ್ಪ ಹೊತ್ತು ಕೊದಕ್ಕೆ ಬಿಡುವ. ಒಂದು ದೊಡ್ಡ ಕೊದಿ ಬಂದರೆ ಸಾಕು, ಅಂದರೆ ಒಂದು 2 ರಿಂದ 3 ನಿಮಿಷ ಕೊದಕ್ಕೆ ಬಿಡುವ. ಸೊ ಇಲ್ಲಿಗ ಕೊದ್ದಿತ್ತು. ಸೊ ನಾವೇನು ಫಸ್ಟ್ ಪ್ರಿಪೇರ್ ಮಾಡಿತ್ತಲ್ಲ ಮೊಟ್ಟಿನ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ 1 ನಿಮಿಷ ಸಣ್ಣ ಊರಲ್ಲಿಟ್ಟು ಹಗೂರ ಬಬಲ್ಸ್ ಬಪ್ಪಗೆ ಶುರುವಾದರೆ ಸಾಕು. ಅದನ್ನು ಆಮೇಲೆ ಸರ್ವ್ ಮಾಡಿದ್ರೆ ಆಯಿತು. ಸೊ ಇದು ತುಂಬ ಸಿಂಪಲ್ ರೆಸಿಪಿ. ಮಾಡಿ ಕಂಡ್ರಲ್ಲ ಎಷ್ಟು ಸುಲಭದಲ್ಲಿ ಪಟ್ಟ ಅಂತ ಹೇಳಿ ಸಿಂಪಲ್ ಆಗಿರುವಂತಹ ಒಂದು ಎಗ್ ಕರಿ ರೆಡಿ ಆಯ್ತು ಅಂತೇಳಿ. ಸೊ ಇದನ್ನು ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂಥೇಳಿ ಹೇಳಿ. ಸೊ ಥ್ಯಾಂಕ್ ಯು, ಟ್ರೈ ಮಾಡಿ.